ತಿದ್ದುಪಡಿ ಬಿಲ್ಗೆ ಈಗಾಗಲೇ ಸಚಿವ ಸಂಪುಟದಲ್ಲೂ ಅನುಮೋದನೆ ಸಿಕ್ಕಿದ್ದಾಗಿದೆ. ಆದರೆ ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬಂಡೆಯ ಸುತ್ತ ಮಾನವ ಸರಪಳಿ ರಚಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಒಂದು ಬಂಡೆ, ಇದು ಬಹಳ ಇತಿಹಾಸವನ್ನ ಹೊಂದಿರುವಂತಹ ಬಂಡೆ, ಅದನ್ನ ಉಳಿಸಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಉದ್ಯಾನಗಳ ಉಳಿವಿಗಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ವಿನೂತನ ರೀತಿಯಲ್ಲಿ ಹೋರಾಟವನ್ನ ನಡೆಸಲಾಗ್ತಾ ಇದೆ. ಪ್ರತಿಭಟನೆಗೆ ಸುಮಾರು 50ಕ್ಕೂ ಹೆಚ್ಚು ಸಂಘಟನೆಗಳು ಈಗ ಬೆಂಬಲವನ್ನ ಕೊಟ್ಟಿದೆ ಅನ್ನುವಂತಹ ಮಾಹಿತಿ. ಲಾಲ್ಬಾಗ್ನಲ್ಲಿರುವಂತಹ ಒಂದು ಬಂಡೆ, ಆ ಬಂಡೆಯನ್ನ ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಹೋರಾಟ. ಸೊ ನಾವೆಲ್ಲರೂ ನೋಡ್ತಾ ಇದೀವಿ, ಬೆಂಗಳೂರಲ್ಲಿ ಲಂಗ್ ಅಂತ ವಿಷಯದಲ್ಲಿ ಡಾಕ್ಟರ್ ಹತ್ರ ಮಾತಾಡಿಬಿಟ್ರೆ ನಮಗೆ ಗೊತ್ತಾಗತ್ತೆ ಎಷ್ಟು ಆಸ್ಮಾ ಕೇಸಸ್, ಎಷ್ಟು ಬ್ರೀದಿಂಗ್ ಡಿಫಿಕಲ್ಟೀಸ್ ಆಗ್ತಾ ಇದೆ. ಟ್ರಾಫಿಕ್ ಇರಲಿ, ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ನಾವು ಇವಾಗ ಹೀಟ್ ವೇವ್ ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲ ನೋಡ್ಬಿಟ್ರೇನು ಇದು ಈ ಗ್ರೀನ್ ಸ್ಪೇಸ್ ಎಲ್ಲ ಈ ತರ ಲೆಜಿಸ್ಲೇಷನ್ ಬಂದ್ಬಿಟ್ರೆ ಎಲ್ಲ ಸಿಟಿಸನ್ಸ್ಗೆ ಮೋಸನೇ. ಸೊ ಇದು ಈ ತರ ಯೋಚನೆ ಮಾಡಿಬಿಟ್ರೆ ನನ್ಗೆ ಅನ್ಸ್ತಾ ಇದೆ ದಟ್ ಹೂ ಇಸ್ ದ ಗವರ್ಮೆಂಟ್ ಆಕ್ಚುಲಿ ವರ್ಕಿಂಗ್ ಫಾರ್. ಸೊ ಯಾರ ಹಿತ ಅವ್ರು ನೋಡ್ತಾ ಇದ್ದಾರೆ? ಬಿಕಾಸ್ ಆಕ್ಚುಲಿ ಲುಕ್ ಅಟ್ ಆಲ್ ದ ಸಿಟಿಸನ್ಸ್, ಎಲ್ಲರಿಗೂ ಎಲ್ಲ ವಿಷಯ ಗೊತ್ತು. ಗವರ್ಮೆಂಟ್ ನಾನು ಪ್ರಸಾರವಾದಿ, ನಾನು ಪ್ರಸರಣ ಉಳಿಸಿ ಎಂದು ನಾನು ಬೇಡ್ಕೊಳ್ತಾ ಇದ್ದೀನಿ. ಏನಂದ್ರೆ ಈಗ 5% ಇವತ್ತು ಹೇಳ್ತಾ ಇದ್ದೀರಾ, ಆ ಸೀನಿಯರ್ ಸಿಟಿಸನ್ಸ್, ಲಿಟಲ್ ಚಿಲ್ಡ್ರನ್, ಫ್ಯಾಮಿಲೀಸ್ ಸರೌಂಡಿಂಗ್ ದ ಪಾರ್ಕ್, ಅವ್ರು ಬಂದು ಅಲ್ಲಿ ಎಕ್ಸರ್ಸೈಸ್ ಮಾಡ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ. ಇವತ್ತು 5% ಅಂತೀರಾ, ನಾಳೆ 10% ಆಗುತ್ತೆ, ಆಮೇಲೆ 20%, ಕೊನೆಯಲ್ಲಿ ಪಾರ್ಕ್ ಇಲ್ಲ ಆಗ್ಬಿಡುತ್ತೆ. ದಯವಿಟ್ಟು ಆ 5% ನ ತಗೊಳ್ಬೇಡ, ನಾವು ಕೊಡಕ್ಕೆ ಇಲ್ಲ. ಕಮರ್ಷಿಯಲ್ ಪಾರ್ಕ್ ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಕಾಯ್ದೆ 1975ಕ್ಕೆ ತಿದ್ದುಪಡಿ ತರುವಂತಹ ಸರ್ಕಾರದ ವಿವಾದಾತ್ಮಕ ಒಂದು ನಿರ್ಧಾರಕ್ಕೆ ಇದೀಗ ಉದ್ಯಾನವನದ ನಾಗರಿಕರು ಜೊತೆಗೆ ಪರಿಸರ ಪ್ರೇಮಿಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಲಾಲ್ಬಾಗ್ನಲ್ಲಿ ಈಗಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕ ವೇದಿಕೆ ಹಾಗೆ ಪರಿಸರ ಪ್ರೇಮಿಗಳು ಬಂದು ಒಂದು ಹ್ಯೂಮನ್ ಚೈನ್ ಅನ್ನ ಮಾಡಿ ಸರ್ಕಾರದ ಈ ನಿರ್ಧಾರವನ್ನ ವಿರೋಧಿಸಿರುವಂತಹ ವಿಚಾರ ಕೂಡ ನಡೀತು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ನಿರ್ಧಾರ ಸರ್ಕಾರ ಮಾಡಲೇಬಾರದು, ಈ ಒಂದು ಕಾಯ್ದೆ ತಿದ್ದುಪಡಿಯನ್ನ ಮಾಡಲೇಬಾರದು ಅನ್ನೋ ಒಂದು ಎಚ್ಚರಿಕೆಯನ್ನ ಜೊತೆಗೆ ಒಂದು ಮನವಿಯನ್ನ ಕೂಡ ಮಾಡಿರುವಂತದ್ದು. ನಮ್ಮ ಜೊತೆ ರಚನಾ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸೊ ರಚನಾ, ಹೇಳಿ, ಸರ್ಕಾರ ಮಾಡಿರೋಕೆ ಹೊರಟಿರುವಂತಹ 5% ಡೆವಲಪ್ಮೆಂಟ್ ಅಂತ ಹೇಳುತ್ತೆ, ಇದನ್ನ ನೀವು ಯಾವ ತರ ನೋಡ್ತೀರಾ? ಇದು ಡಿಸ್ಟ್ರಕ್ಷನ್ ಅಂತ ಅನ್ಸುತ್ತೆ, ಡೆವಲಪ್ಮೆಂಟ್ ಅಲ್ಲ. ಯಾಕಂದ್ರೆ ಪ್ರತಿ ವರ್ಷ ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಬಟ್ ಗ್ರೀನ್ ಕವರ್ ಕಡಿಮೆ ಆಗ್ತಾ ಇದೆ. ಅದರಲ್ಲಿ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಅಲ್ಲಿ ನಾವು ಇರೋ ಗ್ರೀನ್ ಕವರ್ ನಾವು ಡಿಕ್ರೀಸ್ ಮಾಡ್ಕೊಂಡು ಹೋದ್ರೆ ಏರ್ ಕ್ವಾಲಿಟಿ ಏನಾಗುತ್ತೆ? ಮೊದಲೇ ಪಾಪ್ಯುಲೇಷನ್ ಇಂದ ಪೊಲ್ಯೂಷನ್ ಜಾಸ್ತಿ ಆಗಿದೆ, ಏರ್ ಕ್ವಾಲಿಟಿ ಡಿಕ್ರೀಸ್ ಆಗಿದೆ, ಉಸಿರಾಡಕ್ಕೆ ಗಾಳಿ ಇಲ್ಲ ಬೆಂಗಳೂರಲ್ಲಿ, ವೆರಿ ಆನೆಸ್ಟ್ಲಿ. ಸೊ ಅದರಲ್ಲಿ ನಾವು 5% ಡಿಕ್ರೀಸ್ ಮಾಡ್ತೀವಿ ಕವರ್ನ, ಇದು ಉದ್ಯಾನವನಗಳಿಂದ, ಗ್ರೀನ್ ಸ್ಪೇಸಸ್ ಇಂದ. ಅಂದ್ರೆ ನಾಳೆ ಗಾಳಿ ಯಾರು ಕೊಡ್ತಾರೆ ನಮ್ಗೆ ಉಸಿರಾಡಕ್ಕೆ? ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಬೇಸಿಗೆ ಹೆಂಗಾಯ್ತು ಈ ಸತಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಎಲ್ಲರೂ. ಮತ್ತೆ ಕ್ಲೈಮೇಟ್ ಚೇಂಜ್ ಇಂದ ಅಕ್ರಾಸ್ ದ ವರ್ಲ್ಡ್ ಮತ್ತೆ ನಮ್ ಇಂಡಿಯಾಲು ಎಷ್ಟು ಡಿಸಾಸ್ಟರ್ಸ್ ಎಫೆಕ್ಟ್ಸ್ ಆಗ್ತಾ ಇದೆ, ಅದ್ರ ಕಾನ್ಸಿಕ್ವೆನ್ಸಸ್ ನಾವು ವಿ ಆರ್ ಲಿವಿಂಗ್ ಥ್ರೂ ಇಟ್ ಡೇ ಟು ಡೇ. ಈ ತರ ಒಂದು ಸಿಚುವೇಶನ್ ಅಲ್ಲಿ ಇದ್ದಾಗ ವೆನ್ ಕ್ಲೈಮೇಟ್ ಚೇಂಜ್ ಇಸ್ ಸ್ಪೀಕಿಂಗ್, ನಾವು ಇನ್ಸ್ಟೆಡ್ ಆಫ್ ಅರೈವಿಂಗ್ ಅಟ್ ಸೊಲ್ಯೂಷನ್ಸ್ ನಾವಿನ್ನ ಡಿಸಾಸ್ಟರ್ಸ್, ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ನೀವೇನ್ ಹೇಳ್ತೀರಾ ಸರ್ ಸರ್ಕಾರದ ನಿರ್ಧಾರದ ಬಗ್ಗೆ? ಸರ್, ಸರ್ಕಾರದ್ದು ಆಕ್ಚುಲ್ ಆಗಿ ತಗೊಂಡಿರುವಂತ ನಿರ್ಧಾರ ತುಂಬಾ ತಪ್ಪು. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ನೋಡಿ, ಇವಾಗ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಬೇರೆ ತರ ಎಲ್ಲಾ ತರ ಡೆವಲಪ್ಮೆಂಟ್ ಮಾಡ್ಲಿ, ಪಾರ್ಕ್ ಡೆವಲಪ್ಮೆಂಟ್ ಮಾಡಕ್ಕಾಗತ್ತಾ? ಸ್ಪೇಸ್ ಇಲ್ಲ, ಯಾಕೆ ಅದನ್ನ ಕಿತ್ಕೊಂತಾ ಇದ್ದೀರಾ? ಇವಾಗ ಸೀನಿಯರ್ ಸಿಟಿಜನ್ಸ್ ಆಗ್ಲಿ, ಯಂಗ್ ಚಿಲ್ಡ್ರನ್ಸ್ ಆಗ್ಲಿ, ಅವ್ರಿಗೆಲ್ಲ ಒಂದು ಲಂಗ್ ಸ್ಪೇಸ್ ಅಂತ ಇರೋದು ಒಂದು ಲಾಲ್ಬಾಗ್ ಒಂದೇನೆ. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಈ ಪ್ರಾಜೆಕ್ಟ್ ನ ಬಿಟ್ಟುಬಿಡಿ.
ಡೆವಲಪ್ಮೆಂಟ್ ಮಾಡ್ತೀರಾ, ಬೇರೆ ಕಡೆ ಹೊರಗಡೆ ಹೋಗಿ ಡೆವಲಪ್ಮೆಂಟ್ ಮಾಡಿ. ಅದಕ್ಕೆ ಬೇರೆ ವಿಧಿಗಳಿದೆ. ಅದನ್ನ ಬಿಟ್ಬಿಟ್ಟು ನೀವು ಪಾರ್ಕ್ ಇರೋ 5% ಪಾರ್ಕ್ಗಳನ್ನೆಲ್ಲ ತಗೊಂಡ್ಬಿಟ್ಟಿದ್ದೀರಾ ಅಂದ್ರೆ ಪ್ರತಿ ಒಂದೇ ಕಡೆ ಅಲ್ಲ, ನೀವು ಲಾಲ್ಬಾಗ್ ಒಂದೇ ತಗೊಳ್ತಾ ಇರೋದಲ್ಲ, ನೀವೆಲ್ಲಾ ಕಡೆನೂ ಪಾರ್ಕ್ ಬೇಕು ಅಂತ ಕೇಳ್ತಾ ಇದ್ದೀರಾ. 5% ಕೊಡ್ತಾ ಇದ್ದೀರಾ. ಪಾರ್ಕ್ ಎಷ್ಟಿರುತ್ತೆ ನಿಮ್ಗೆ? ಒಂದು ಏರಿಯಾನಲ್ಲಿ ಪಾರ್ಕ್ ಎಷ್ಟಿರುತ್ತೆ ಹೇಳಿ ನೋಡೋಣ. ಹೌದು, ಡೆವಲಪ್ಮೆಂಟ್ ಬೇಕು, ಬಟ್ ಇರೋದೇ ಎಷ್ಟೊಂದು. ಇವಾಗ ರೋಡ್ಸ್ ಎಲ್ಲ ಸರಿ ಇದೆ, ಅದನ್ನೆಲ್ಲ ಕರೆಕ್ಟ್ ಮಾಡ್ಬೇಕಲ್ವಾ? ಅದನ್ನ ನಮ್ಮ ಗ್ರೀನ್ ಸ್ಪೇಸ್ ಆಲ್ರೆಡಿ ಕಮ್ಮಿ ಆಗಿದೆ. ನೀವು ಅಕಸ್ಮಾತ್ ಯಾವ್ದಾದ್ರು ನೀವು ಪಾರ್ಕ್ ಅಂತ ನಾಟಕ ಮಾಡ್ಕೊಂಡ್ರೆ ನೀವು ಲಾಲ್ಬಾಗ್ ಮತ್ತೆ ಕಬ್ಬನ್ ಬಿಟ್ಟು ಏನ್ ಸಿಗುತ್ತೆ? ನಮ್ಮ ಹಸಿರನ್ನು ನುಂಗ್ಕೊಂಡು ಬೆಂಗಳೂರು ಆಗೋದ್ ಬೇಡ. ಸೊ ತೇಜಸ್ವಿನಿ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ಲಿ, ಆದ್ರೆ ಪರಿಸರವನ್ನ ನುಂಗ್ಕೊಂಡು ಬ್ರ್ಯಾಂಡ್ ಬೆಂಗಳೂರು ಬೇಡ. ಇರುವಂತಹ ಬೇಸಿಕ್ ಸಮಸ್ಯೆ, ಅದು ರಸ್ತೆ ಗುಂಡಿ ಇರ್ಬೋದು ಅಥವಾ ಗಾರ್ಬೇಜ್ ಇರ್ಬೋದು, ಇದನ್ನೆಲ್ಲ ಕ್ಲಿಯರ್ ಮಾಡಿ ನಂತರ ಬ್ರ್ಯಾಂಡ್ ಬೆಂಗಳೂರಿನ ಆಲೋಚನೆ ಮಾಡ್ಲಿ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿರುವಂತದ್ದು. ಇವತ್ತು ಶುರುವಾದಂತಹ ಹೋರಾಟ ನಿಲ್ಲೋದಿಲ್ಲ, ಹಂತವಾಗಿ ಎಲ್ಲ ಪಾರ್ಕ್ಗಳಲ್ಲೂ ಕೂಡ ನಾವು ಮಾಡ್ತೀವಿ ಅನ್ನೋ ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿರುವಂತದ್ದು. ಒಟ್ಟಿನಲ್ಲಿ ಲಾಲ್ಬಾಗ್ನ ಉಳಿಸೋದಕ್ಕೆ, ಹಸಿರನ್ನ ಉಳಿಸೋದಕ್ಕೆ 5% ಅಮೆಂಡ್ಮೆಂಟ್ ಏನಾಗಿದೆ ಅದನ್ನ ವಿರೋಧಿಸಿ ನಾಗರಿಕರ ಗುಂಪು ಇದೀಗ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ KS ಜೊತೆ ದೀಪ್ತಿ ತೋಳ್ಪಳ್ಳಿ.